ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯೋರ್ ಬ್ರೈನ್ ಯೂಟ್ಯೂಬ್ ಚಾನೆಲ್. JEE ಎಕ್ಸಾಮ್ ಬಗ್ಗೆ ನಿಮ್ಗೆ ಇವತ್ತೊಂದು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಸಹಿತ ಯಾರ್ಯಾರು ಸೆಕೆಂಡ್ PUC ಎಕ್ಸಾಮಿನೇಷನ್ ಮುಗಿಸ್ಬಿಟ್ಟು ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಾದ್ರೆ ಇಂಜಿನಿಯರ್ ಸೀಟಿಗೆ ಬರಿಬೇಕಾದ್ರೆ ಇದೊಂದು ಎಕ್ಸಾಮ್ ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಹೇಳ್ಬಿಟ್ಟು ಯಾರ್ಯಾರ ನೀವೇನೋ ಸೈನ್ಸ್ ಡಿಪಾರ್ಟ್ಮೆಂಟ್ ಸುಮಾರು ಜನಕ್ಕೆ ಇರುತ್ತೆ ಇಂಟ್ರೆಸ್ಟು, ಅದ್ರ ಬಗ್ಗೆ ಏನೋ ಮಾಹಿತಿ ಗೊತ್ತಿಲ್ಲ ಅಂದರೆ ಸಂಪೂರ್ಣವಾಗಿ ನಿಮಗೆ ಇದೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನಾವು ಹೇಗೆ ಅಪ್ಲೈ ಮಾಡಬೇಕು, ಎಲಿಜಿಬಿಲಿಟಿ ಏನು ಮತ್ತು ಯಾವುದೇ ಥರ ಸ್ಟೆಪ್ಸ್ಗಳಿರುತ್ತೆ ಎಕ್ಸಾಮಿನೇಷನ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸಹಿತ ಇದೊಂದು ವಿಡಿಯೋದಲ್ಲಿ ವಿಚಾರಿಸ್ಕೊಂಡು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಫಸ್ಟು ಸ್ನೇಹಿತರೆ, JEE ಅಂದರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಸ್ನೇಹಿತರೆ, ಇದು ಬಂದ್ಬಿಟ್ಟು ಇಂಜಿನಿಯರ್ ಎಂಟ್ರೆನ್ಸ್ ಅಸೆಸ್ಮೆಂಟ್ ಕಂಡಕ್ಟ್ ಆಗುತ್ತೆ ಸ್ನೇಹಿತರೆ. ಯಾರೇ ಒಬ್ಬರು ಇಂಜಿನಿಯರಿಗೆ ಅಡ್ಮಿಷನ್ ಆಗಬೇಕಾದ್ರೆ ಇಂಡಿಯಾದಲ್ಲಿ ಮಾತ್ರ ಸ್ನೇಹಿತರೆ ಅವರು JEE ಎಕ್ಸಾಮ್ ಬರೀಬೇಕಿರುತ್ತೆ. ಇದು ಬಂದು ಎಕ್ಸಾಮಿನೇಷನ್ ನಡೆಯುತ್ತೆ ಸ್ನೇಹಿತರೆ. ಫಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಂತ. ಸೆಕ್ಷನ್ 1 JEE ಮೇನ್ಸ್ ನಡೆಯುತ್ತೆ ಮತ್ತು JEE ಅಡ್ವಾನ್ಸ್ ಸೆಕ್ಷನ್ 2 ನಡೆಯುತ್ತೆ. ಇದರಲ್ಲಿ ನೀವು ಏನೇ ಒಬ್ಬರು ಸಹಿತ ಕ್ವಾಲಿಫಿಕೇಷನ್ ಇರಬೇಕಂದ್ರೆ ಸ್ನೇಹಿತರೆ ಪ್ರತಿಯೊಬ್ಬರು ಸಹಿತ ಸೈನ್ಸ್ ಕಂಪ್ಲೀಟ್ ಆಗಿ 12th ಪಾಸ್ ಆಗಿರಬೇಕು ಸ್ನೇಹಿತರೆ. 12th ಪಾಸ್ ಆಗಿರಬೇಕು. ಆಗ ನೀವು ಹೇಳ್ಬೋದು ಇನ್ನೂ ನಿಮಗೆ ಎಕ್ಸಾಮಿನೇಷನೇ ಬಂದಿಲ್ಲ ಕರ್ನಾಟಕದಾಗಲಿ ಅಥವಾ ಎಲ್ಲೇ ಆಗಿದ್ರು, ಇನ್ನು 12th ಎಕ್ಸಾಮ್ ಇವಾಗ ಬರೀತಿದ್ದೀರಾ ಅಂದರೂ ಸಹಿತ ಇದೊಂದು JEE ಎಕ್ಸಾಮಿನೇಷನ್ಗೆ ನೀವು ಇವಾಗಲೇ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸ್ನೇಹಿತರೆ ಜಸ್ಟ್ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂದರೆ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಕ್ಯಾಸ್ಟ್ ಇನ್ಕಮ್ಮು, ಹಾಗೆ ನಿಮ್ಮ ಪ್ರೀವಿಯಸ್ ಏನು ಮಾಡ್ತಿರ್ತಾರೋ ಅವ್ರದ್ದು ಅಕಾಡೆಮಿಕ್ ಡೀಟೇಲ್ಸ್ ಮತ್ತು ಪ್ರೆಸೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಇದಿಷ್ಟು ಇದ್ದರೆ ಸಾಕು ಸ್ನೇಹಿತರೆ. ಇದ್ರ ನಿಮಗಿದು ಅಪ್ಲಿಕೇಶನ್ ಹಾಕ್ಬೋದು. ಫಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಇದು ಏನೇ ಒಂದು ಆಗಿದ್ರು ಆಫ್ಲೈನ್ ಮುಖಾಂತರ ಅಲ್ಲ, ಆನ್ಲೈನ್ ಮುಖಾಂತರನೇ ಸಬ್ಮಿಷನ್ ನೀವು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡಬೇಕು. ಇದಕ್ಕೆ ಬಂದ್ಬಿಟ್ಟು ಸ್ನೇಹಿತರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸ್ನೇಹಿತರೆ 37 ನವಂಬರ್ 2025 ಅಪ್ ಟು 9 PM ವರೆಗೂ ಇದು ಓಪನ್ ಆಗಿರುತ್ತೆ. ಇದೊಂದು JEE ಸೆಕ್ಷನ್ 1 ಅಪ್ಲಿಕೇಶನ್ ಲೈವ್ ಆಗಿ ಇದನ್ನ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಫೀಸ್ ಪೇಮೆಂಟು ನೋಡೋದಾದರೆ ಸ್ನೇಹಿತರೆ 27 ಅಕ್ಟೋಬರ್ ಅಪ್ ಟು 11:50 PM ವರೆಗೂ, ಅದೇ ದಿನ 11:50 PM ವರೆಗೂ ಫೀಸ್ ಪೇಮೆಂಟ್ ಯಾರ್ಯಾರು ಇನ್ನೂ ಇನ್ಕಂಪ್ಲೀಟ್ ಆಗಿರ್ತಾರೋ ಅವರೆಲ್ಲರೂ ಸಹಿತ ಪೇಮೆಂಟ್ ಮಾಡ್ಬೋದು. ಅಥವಾ ನೀವು ಅಪ್ಲಿಕೇಶನು ಮತ್ತು ಫೀಸ್ ಪೇಮೆಂಟ್ ಎಲ್ಲ ಆದರೂ ಸಹಿತ ಏನೋ ಒಂದು ಕರೆಕ್ಷನ್ ಏನೋ ಒಂದು ಮಾಡಬೇಕಾದ್ರೆ ನಿಮ್ಮ ಅಪ್ಲಿಕೇಶನಲ್ಲಿ ಇದೊಂದು NAT ವೆಬ್ಸೈಟ್ ಇದೆ, ಅದೊಂದು ವೆಬ್ಸೈಟ್ ಮುಖಾಂತರ ನೀವು ನಿಮ್ಮ ಅಪ್ಲಿಕೇಶನ್ಸ್ನ ನೀವು ಎಡಿಟ್ ಮಾಡ್ಕೋಬೋದು ಏನೋ ಒಂದು ಕರೆಕ್ಷನ್ ಇದ್ದರೆ. ಫಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಇದಕ್ಕೆ ನಿಮಗೆ ಯಾವಾಗ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ ಅಂದರೆ ಸ್ನೇಹಿತರೆ ಫಸ್ಟ್ ವೀಕ್ ಆಫ್ ಜನವರಿ 2026 ನಿಮಗೆ ಇದೊಂದು ಅಡ್ಮಿಷನ್ ಕಾರ್ಡ್ ರಿಲೀಸ್ ಆಗುತ್ತೆ. ಹಾಗೆ ಪ್ರತಿಯೊಬ್ಬರು ಸಹಿತ ಪ್ರಿಪೇರ್ ಆಗಿರಿ. ಹಾಗೆ ಇದು ಬಂದ್ಬಿಟ್ಟು ಸ್ನೇಹಿತರೆ ನಾನು ಇವಾಗ ಏನು ಹೇಳ್ತಿದ್ದೀನಿ ಇದು JEE ಮೇನ್ ಸೆಕ್ಷನ್ 1 ನಡೆಯುತ್ತೆ ಸ್ನೇಹಿತರೆ. ಹಾಗೆ ಸೆಕ್ಷನ್ 2 ನೋಡೋದಾದರೆ ಸ್ನೇಹಿತರೆ ಅಡ್ಮಿಷನ್ ಪ್ರೊಸೆಸ್ ಶುರು ಆಗೋದು ಸ್ನೇಹಿತರೆ, ಅಪ್ಲಿಕೇಶನ್ ಫಾರ್ಮ್ ಶುರು ಆಗೋದು ಲಾಸ್ಟ್ ವೀಕ್ ಆಫ್ ಜನವರಿ 2026 ಆನ್ವರ್ಡ್ಸ್ ಪ್ರಕಾರ ಇದು ನಡೆಯುತ್ತೆ. ಆಗ ನೀವು ಹಾಕ್ಬೋದು ಸೆಕ್ಷನ್ 2ಗೆ. ಇದಕ್ಕೆ ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್ ಆಫ್ ಈಚ್ ಸೆಕ್ಷನ್ ಬಂದ್ಬಿಟ್ಟು ಸ್ನೇಹಿತರೆ ನಿಮಗೆ ಪೇಪರ್ 1 BE ಅಥವಾ BTech ಯಾರ್ಯಾರು ತಗೋತಿದ್ರೆ, ಅಥವಾ ಪೇಪರ್ 2A ಅಥವಾ ಪೇಪರ್ 2B ಅಂತಿದ್ರೆ B ಆರ್ಕಿಟೆಕ್ಟ್ ಅವ್ರು B ಪ್ಲ್ಯಾನಿಂಗ್ ಅವ್ರಿಗೆ 3 hours ಆಫ್ ಅನ್ ಎಕ್ಸಾಮಿನೇಷನ್ ಇರುತ್ತೆ. ಇದು ಬಂದ್ಬಿಟ್ಟು ಸ್ನೇಹಿತರೆ ನೀವು B ಆರ್ಕಿಟೆಕ್ಚರ್ ಆ್ಯಂಡ್ B ಪ್ಲ್ಯಾನಿಂಗ್ ಬೋತ್ ಎರಡು ಸಬ್ಜೆಕ್ಟ್ಗೆ ಒಂದು 3 hour ನೀವು 3 hours 30 minutes ಟೈಮ್ಸ್ ಇರುತ್ತೆ ಸ್ನೇಹಿತರೆ. ಇದೆಲ್ಲ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರುತ್ತೆ. ಇದನ್ನು ನೀವು ಅಪ್ಲಿಕೇಶನ್ ಹಾಕಬೇಕು ಸಹಿತ ನೀವು ಯಾವ ಸೆಂಟ್ರ್ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಹಾಗೆ ನಾವು ಇಲ್ಲಿ ನೋಡೋದಾದ್ರೆ ಫೀಸ್ ಕ್ಯಾಟಗರಿ ಆಗಿ ನಾವು ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಪೇಪರ್ 1 BE BTech ಅಥವಾ ಪೇಪರ್ 2A ಅಥವಾ ಪೇಪರ್ 2B ಏನಾರು ಇದ್ದರೆ ಜನರಲ್ ಅಥವಾ ಜನರಲ್ OBC SC ST PWD ಏನೋ ಒಬ್ಬರು ಆಗಿದ್ರು ಮೇಲ್ಸ್ ಮತ್ತು ಫೀಮೇಲ್ಗೆ ಜನರಲ್ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ ನೋಡಿ. ಕ್ಯಾಂಡಿಡೇಟ್ ಇಂಡಿಯಾ ಆಗಿದ್ದರೆ ಸ್ನೇಹಿತರೆ ಅವ್ರಿಗೆ ಮೇಲ್ಗೆ 1000 ರೂಪೀಸ್ ಆಗಿರುತ್ತೆ, ಆ ಜನರಲ್ ಕ್ಯಾಟಗರಿ. ಫೀಮೇಲ್ಗೆ 800 ರೂಪೀಸ್ ಆಗಿರುತ್ತೆ. OBC ಮತ್ತು ಜನರಲ್ EWSC ಅಥವಾ OBC NCL ಅವ್ರಿಗಿದ್ರೆ ಮೇಲ್ಗೆ 900 ರೂಪೀಸು, ಫೀಮೇಲ್ಗೆ 800 ರೂಪೀಸು ಸ್ನೇಹಿತರೆ. SC ST PWD ಆಗಿದ್ದರೆ ಮೇಲ್ಗೆ 500 ರೂಪೀಸ್, ಫೀಮೇಲ್ಗೆ 500 ರೂಪೀಸ್ ಆಗಿರುತ್ತೆ. ಥರ್ಡ್ ಜೆಂಡರ್ಗೆ ಸ್ನೇಹಿತರೆ 500 ರೂಪೀಸ್ ಆಗಿರುತ್ತೆ. ಇದು ವಿತಿನ್ ಇಂಡಿಯಾ. ಔಟ್ಸೈಡ್ ಇಂಡಿಯಾ ನೋಡೋದಾದರೆ ಸೇಮ್ ಆ್ಯಸ್ ಇಟ್ ಈಸ್, ಸ್ವಲ್ಪ ಇನ್ಕ್ರೀಸ್ ಇರುತ್ತೆ ಅಮೌಂಟು. ಹಾಗೆ ಇದು ನಿಮಗೆ ಫೀಸ್ ಕ್ಯಾಟಗರಿ ವೈಸ್ ಇರುತ್ತೆ ಸ್ನೇಹಿತರೆ. ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPI QR ಕೋಡ್ ಮುಖಾಂತರ ಇದೊಂದು ಪೇಮೆಂಟ್ ನೀವು ಮಾಡ್ಬೋದು. ನಿಮ್ಮ ಅಪ್ಲಿಕೇಶನ್ಸ್ ಎಲ್ಲ ಸಬ್ಮಿಟ್ ಆಮೇಲೆ ಲಾಸ್ಟಲ್ಲಿ ಇದೊಂದು ಪೇಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಆದರೆ ಮಾತ್ರ ಸ್ನೇಹಿತರೆ ನಿಮಗೆ ಸಕ್ಸಸ್ಫುಲ್ಲಾಗಿ ಇದೊಂದು JEE ಸೆಕ್ಷನ್ 1ಗೆ ನೀವು ಅಪ್ಲಿಕೇಶನ್ ಹಾಕಿದರೆ ಅಂತ. ಸ್ನೇಹಿತರೆ ನಾವು ಇವಾಗ ಅಡ್ಮಿಷನ್ಗೆ ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ ಅಂದರೆ ಸ್ನೇಹಿತರೆ ಪಾಸಿಂಗ್ ಮಾರ್ಕ್ಸ್ 12th ವಿತಿನ್ ಮಿನಿಮಮ್ ಆಫ್ 5 ಸಬ್ಜೆಕ್ಟ್ ಅಥವಾ ಇನ್ಕ್ಲೂಡಿಂಗ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸಲ್ಲಿ ಅವರು
ಕ್ಲಿಯರ್ ಮಾಡಿರಬೇಕು. ಯಾವ 35% ಅಗ್ರಿಗೇಟ್ 65% ಫಾರ್ SC/ST ಆಗಿರ್ತಾರೆ, ಆದಷ್ಟು ನೀವು ಕಂಪಲ್ಸರಿ ತೆಗೆದೇ ಇರಬೇಕು ಸ್ನೇಹಿತರೆ. ಸೊ ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ತೊಗೊಂಡೇ ಇರಬೇಕು. BA ಅಥವಾ BTech ನೀವು ಇದೊಂದು ಇಂಜಿನಿಯರ್ ಸೀಟಿಗೆ ನೀವು ಅಪ್ಲೈ ಮಾಡ್ತಿದ್ರೆ ಏಜ್ ಲಿಮಿಟ್ ಬಂದ್ಬಿಟ್ಟು ಯಾವ ಥರ ಏಜ್ ಲಿಮಿಟ್ ಏನೂ ಇಲ್ಲ ಸ್ನೇಹಿತರೆ. ಆಮೇಲೆ ಲಾಸ್ಟಲ್ಲಿ ನಿಮಗೆ ಯಾವ ಥರ ಇದರಲ್ಲಿ 12 ಮಾರ್ಕ್ಸ್ ಕಾರ್ಡು ಕಂಪಲ್ಸರಿಯಾಗಿ ಇರಲೇಬೇಕಂತೇನಿಲ್ಲ, ಯಾಕಂದರೆ ಇವಾಗ ನೀವು ಎಕ್ಸಾಮ್ ಬರೀತೀರ ಅದಕ್ಕೋಸ್ಕರ. ಒಂದು ಮೇನ್ ಇಂಪಾರ್ಟೆಂಟ್ ರೂಲ್ಸ್ ಏನಂದರೆ ಸ್ನೇಹಿತರೆ, IIT ಅಡ್ಮಿಷನ್ ಯಾರಾಗಿರ್ತಾರೋ ಅವ್ರಿಗೆಲ್ಲ ಇದೊಂದು ಎಕ್ಸಾಮಿನೇಷನ್ಗೆ ಎಲಿಜಿಬಲ್ ಆಗಿರಲ್ಲ ಸ್ನೇಹಿತರೆ. ಇದೊಂದು ಮೇನ್ ನೋಟ್ ಆಗಿ ತಿಳ್ಕೊಳ್ಳಿ. JEE ಅಂತ ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು, ನಿಮ್ಗೆ ಕಾಣಿಸ್ಬೋದು. ಇಲ್ಲಿ ನೀವು 2026 ಸೆಕ್ಷನ್ 1 ಇಸ್ ಲೈವ್ ಅಂತಿಲ್ವ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಾವು ರಿಜಿಸ್ಟ್ರೇಷನ್ ಅಂತಿಲ್ವ ಸ್ನೇಹಿತರೆ, ಇದ್ರ ಮುಖಾಂತರ ನಾವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಈ ಮಾಹಿತಿ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಲೈಕ್ ಕೊಡಿ. ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.